ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 3 ಎಕರೆ 20 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್ ವಿಲೇಜ್ಗೆ ಅಟ್ಯಾಚ್ಮೆಂಟ್ ಆಗಿರುವಂತಹ ಒಂದು ಜಾಗ ಸ್ನೇಹಿತರೆ. ಭೂಮಿ ಮಾತ್ರ ಸೂಪರ್ ಆಗಿದೆ ಸ್ನೇಹಿತರೆ. ಮಣ್ಣು ಕೂಡ ಅಷ್ಟೇ ಚೆನ್ನಾಗಿದೆ. ಇದಕ್ಕೆ 2 ಕಡೆ ರೋಡ್ ಬರುತ್ತೆ ಸ್ನೇಹಿತರೆ. ತಾರ್ ರೋಡಿಂದ ಇದು 2ನೇ ಪ್ರಾಪರ್ಟಿ. ಮನೆಗಳೆಲ್ಲ ಆಗಿದೆ. ಅದರ ಮಧ್ಯದಲ್ಲೇ ರೋಡ್ ಬರುತ್ತೆ ವೆಸ್ಟ್ಗೆ. ಇನ್ನೊಂದು ಓಣಿ ದಾರಿ ಒಂದು ಬರುತ್ತೆ ಸ್ನೇಹಿತರೆ, ಅದು ಈಸ್ಟ್ಗೆ ಬರುತ್ತೆ. ಈ ಜಮೀನಿಗೆ 2 ಕಡೆ ರೋಡ್ ಬರುತ್ತೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್, ಅಂದರೆ ವ್ಯವಸಾಯ ಮಾಡ್ತಾಯಿದ್ದಾರೆ ಇದರಲ್ಲಿ. ಇದರಲ್ಲಿ ಒಂದು 30-35 ಫಲ ಕೊಡುವ ತೆಂಗಿನ ಮರಗಳಿದ್ದಾವೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಒಂದು ಓಪನ್ ವೆಲ್ ಕೂಡ ಇದೆ. ಇದರಲ್ಲಿ ನಿಮಗೆ ಓಪನ್ ಬಾವಿ 2 ಬೋರ್ ಇದ್ದಾವೆ. ನೀರಾವರಿಯಲ್ಲಿಗೆ ಚೆನ್ನಾಗಿದೆ ಅಂತ. ಇವ್ರದ್ದು ಹೆಚ್ಚುವರಿ ಭೂಮಿ ಇತ್ತು, ಅವಾಗ ಹಾಕೊಂಡ್ರಂಥದ್ದು. ಪ್ರೆಸೆಂಟ್ ಏನು ಅಲ್ಲ. ಇನ್ನೊಂದೇನಪ್ಪ ಅಂತಾರೆ, ಎಲ್ಲ ಕಡೆ ಸಾಮಾನ್ಯವಾಗಿ ಡ್ರಿಪ್ಪಿಂಗ್ ಮಾಡಿ ವ್ಯವಸಾಯಗಳು ಮಾಡ್ತಾರೆ. ಆದರೆ ಇವರು ಡ್ರಿಪ್ಪಿಂಗ್ ಮಾಡಿಲ್ಲ, ನೇರವಾಗಿ ನೀರನ್ನ ಆನ್ ಮಾಡಿ ಹಂಗೆ ಬಿಡ್ತಾರೆ ಇವರು. ಆದರೆ ಜಮೀನುಗಳಿಗೆ ನೀರು ಹೋಗಬೇಕು, ಆ ಥರ ಬಿಟ್ಟು ಇಲ್ಲಿ ವ್ಯವಸಾಯ ಮಾಡ್ತಾರೆ ಸ್ನೇಹಿತರೆ. ನೋಡಿ, ಇದು ಕಟ್ಟ ನೀರಾವರಿ. ನಮ್ಮ ಕಡೆ ಅಂತೀವಿ ಕಟ್ಟ ನೀರಾವರಿ ಅಂದರೆ ನೀರು ಆನ್ ಮಾಡಿ ಬಿಟ್ಬಿಟ್ರೆ ಅದೇ ಎಲ್ಲ ಕಡೆಗೂ ಹರ್ಕೊಂಡು ಹೋಗುತ್ತೆ ಸ್ನೇಹಿತರೆ. ಇವರು ಪರ್ ಎಕರ್ 43 lakhs ಹೇಳ್ತಾರೆ. ವಿಲೇಜ್ ಅಟ್ಯಾಚ್ಮೆಂಟ್ ಇದೆ. ಇನ್ನೊಂದು ಟೌನ್ ಲಿಮಿಟ್ಸ್ ಬರುತ್ತೆ ಇದು ನಿಮಗೆ. ಅದರಿಂದ ಇವರು 43 lakhs ಹೇಳ್ತಾರೆ. ನೇರ ರೈತರ ಸ್ನೇಹಿತರೆ. ಯಾರು ಕೂಡ ಇಲ್ಲಿ ಅಗ್ರಿಮೆಂಟ್ ಆಗಲಿ ಅಡ್ವಾನ್ಸ್ ಆಗಲಿ ಯಾರು ಮಾಡಿಲ್ಲ. ನೇರ ರೈತರನ್ನೇ. ಇಲ್ಲಿ ಮುಸ್ಕಿನ ಜೋಳ ಒಂದಿದೆ, ಇನ್ನೊಂದು ಬಿಳಿ ಜೋಳ ಒಂದಿದೆ. 2 ಇದೆ. 2 ಥರದ ಬೆಳೆಗಳನ್ನ ಇವರು ಹಾಕಿದ್ದಾರೆ. ನೋಡಿ, ಜಾಗ ಮರ ಸೂಪರಾಗಿದೆ. ಹಚ್ಚು ಹಸಿರಾಗಿ ಎಷ್ಟು ಚೆನ್ನಾಗಿದೆ ಜೋಳ. ಜೋಳನೂ ಅಷ್ಟು ಒಳ್ಳೆ ಸೈಜ್ ಇದೆ ಸ್ನೇಹಿತರೆ. ಸೂಪರಾಗಿದೆ ಮಾತ್ರ. ನಾವು ಇದು ಬಂದು ನಮಗೆ ಬೆಂಗಳೂರಿಗೆ 145 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ 145 ಆಗುತ್ತೆ. ಮೈಸೂರಿಗೆ 85 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ ಇದು 85 ಕಿಲೋಮೀಟರ್ಸ್ ಎಷ್ಟು ಡಿಸ್ಟೆನ್ಸ್ಲಿದೆ. ನಾವು ವ್ಯವಸಾಯ ಮಾಡ್ತೀವಿ ಅಂತಂದರೆ ಒಳ್ಳೆಯ ಬೆಳೆಗಳನ್ನ ಹಾಕಿ ನಾವಿಲ್ಲಿ ಮಾಡ್ಬೋದು. ಇಲ್ಲ ಅಂತಂದರೆ ಒಳ್ಳೆ ತೋಟಗಳು ಮಾಡ್ಬೋದು. ನಾವು ಏನೇ ಮಾಡಲಿ ಸ್ನೇಹಿತರೆ, ಮಿಶ್ರ ಬೆಳೆಗಳನ್ನ ಹಾಕಿ ಮಾಡಬೇಕು. ಸಾವಯವ ಕೃಷಿ ಮಾಡಬೇಕು ಸ್ನೇಹಿತರೆ. ನಾವು ಸಾವಯವ ಕೃಷಿ ಮಾಡಿದ್ರೆ ತುಂಬ ಅನುಕೂಲ ಆಗುತ್ತೆ. ಮನುಷ್ಯನ ಆರೋಗ್ಯಕ್ಕೆ ತುಂಬ ಅನುಕೂಲ ಇದೆ ಸ್ನೇಹಿತರೆ. ಯಾವಾಗ ನಾವು ಸಾವಯವ ಕೃಷಿ ಮಾಡ್ತೀವೋ ಆಗ ಪ್ರತಿಯೊಬ್ಬ ಮನುಷ್ಯನ ಆರೋಗ್ಯದಲ್ಲಿ ಒಳ್ಳೆಯ ಬೆಳವಣಿಗೆ ಕಾಣುತ್ತೆ. ಕೆಮಿಕಲ್ಸ್ ಯೂಸ್ ಮಾಡಿ ಬೆಳೆಯೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ತಾತ್ಕಾಲಿಕವಾಗಿ ಸ್ಟಾರ್ಟಿಂಗೆಲ್ಲ ಚೆನ್ನಾಗಿರುತ್ತೆ ರುಚಿಯಾಗಿ. ಅದು ಸ್ವಲ್ಪ ಮನುಷ್ಯನ ಕೊಲ್ತೋಗುತ್ತೆ, ಅನಾರೋಗ್ಯಕ್ಕೆ ದೂಡುತ್ತೆ. ನಾವು ಈ ಜಾಗದಲ್ಲಿ ಅಡಿಕೆ, ತೆಂಗು, ಮಾವು, ನೇರಳೆ, ಸೀಬೆ, ಆ್ಯಪಲ್ಲು, ಅನೇಕ ರೀತಿಯ ಗಿಡಗಳನ್ನ ಹಾಕಿ ಒಳ್ಳೆಯ ಒಂದು ಅದ್ಭುತವಾದ ತೋಟ ಮಾಡ್ಬೋದು ಸ್ನೇಹಿತರೆ. ಯಾಕೆಂದರೆ ವಾತಾವರಣ ಚೆನ್ನಾಗಿದೆ,
ನೀರಾವರಿ ಚೆನ್ನಾಗಿದೆ. ನಾವು ಯಾವ ಭೂಮಿ ಮೇಲೂ ಹೋಗಂಗಿಲ್ಲ, ಇಲ್ಲ ಅನುಮತಿ ರೋಡೂ ಅಲ್ಲ. ತಾರ್ ರೋಡಿಂದನೂ ಇವ್ರದ್ದೇ ಜಮೀನಿತ್ತು, ಅದನ್ನು ಸೈಟಾಗಿ ಪರಿವರ್ತನೆ ಮಾಡಿದ್ದಾರೆ ಮೊದಲಗಡೆದು. ಪಕ್ಕದ್ದು ಲ್ಯಾಂಡ್. ಆರಾಮಾಗಿ ಇಲ್ಲಿ ಲಾರಿ, ಕಾರು ಎಲ್ಲ ಆರಾಮಾಗಿ ತಿರುಗಾಡ್ಬೋದು. ಸುತ್ತ ನಮಗೆ ಒಳ್ಳೆ ವಾತಾವರಣ ಇದೆ, ಒಳ್ಳೆ ಪ್ರಕೃತಿ ಇದೆ. ನಾವಿಲ್ಲಿ ಮನೆ ಕಟ್ಕೊಂಡು ಆರಾಮಾಗಿರ್ಬೋದು. ನಾವಿನ್ನು ಬೇರೆ ಕಡೆ ಕಟ್ಕೋಬೇಕಾದ ಪ್ರಮೇಯ ಏನಿಲ್ಲ. ಯಾಕಪ್ಪ, ನಾಳೆ ದಿನ ಇವು ಸೈಟ್ಗಳು ಆಗೋದ್ರಲ್ಲೂ ಅನುಮಾನ ಪಡೋಂಗಿಲ್ಲ ಸ್ನೇಹಿತರೆ. ಯಾಕೆಂದರೆ ವಿಲೇಜ್ ಅಟ್ಯಾಚ್ಮೆಂಟ್ ಆಗಿರೋದ್ರಿಂದ ನಾವಿಲ್ಲಿ ಸೈಟ್ಗಳು ಕೂಡ ಇಲ್ಲಿ ನಾವು ಇಲ್ಲಿ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿದೆ. ಇವತ್ತು ಎಲ್ಲ ಕಡೆ ಅನಾರೋಗ್ಯ ತಾಂಡವಾಡೋದ್ರಿಂದ ಸ್ವಲ್ಪ ನಾವು ಈ ಥರ ಜಾಗಗಳಲ್ಲಿ ಒಳ್ಳೆ ತೋಟ ಮಾಡ್ಕೊಂಡು ಓಡಾಡ್ಕೊಂಡು ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಸಾಕು ಸ್ನೇಹಿತರೆ. ಪ್ರತಿಯೊಬ್ಬ ಮನುಷ್ಯ ನೋಡಿ, ಇದು ನಮಗೆ ಈಸ್ಟ್ಗಿರುವಂತಹ ಒಂದು ದಾರಿ, ಓಣಿ ದಾರಿ. ಇಲ್ಲಿ ಕೂಡ ಲ್ಯಾಂಡ್ಗಳೆಲ್ಲ ಇದ್ದಾವೆ. ಅಲ್ಲಿಗೆ ಹೋಗ್ಬೇಕಾದ್ರೆ ಈ ಮಾರ್ಗನೇ ಹೋಗಬೇಕು. ಪ್ರತಿಯೊಂದು ಕೂಡ ನಮಗಿಲ್ಲಿ ಅನುಕೂಲವಾಗಿದೆ, ಶಿಸ್ತಾಗಿದೆ. ನೋಡಿ, ಇಲ್ಲಿ ನಾವು ಕೂಡ ಹಸು, ಕೋಳಿ, ಕುರಿ ಸಾಗಾಣಿಕೆ ಎಲ್ಲ ಮಾಡ್ಬೋದು. ಏನು ಅವುಗಳಿಗೆ ಬೇಕಾಗಿರುವಂಥ ಆಹಾರಗಳು ಇಲ್ಲಿ ಅಕ್ಕಪಕ್ಕ ಇಲ್ಲೆಲ್ಲ ಜೋಳ ಬೆಳೆಯೋದ್ರಿಂದ ಅದನ್ನು ಆರಾಮಾಗಿ ಇವುಗಳಿಗೆ ಹಾಕ್ಬೋದು. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ನೀವು ಶೇರ್ ಮಾಡೋದ್ರಿಂದ ಹೆಚ್ಚು ಜನಗಳಿಗೆ ತಲುಪೋದ್ರಿಂದ ಎಷ್ಟೋ ಜನಗಳು ಒಳ್ಳೆ ಲ್ಯಾಂಡ್ ಬೇಕು, ಒಳ್ಳೆ ನೀರಾವರಿ ಬೇಕು ಅನ್ನೋರಿಗೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಿ ತಾವು ನೋಡ್ಬೋದು ಜೋಳ ಹೆಂಗಿದೆ ಅಂತ. ನೋಡಿ, ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು, ಸುಮ್ಮನೆ ಬಿಟ್ಟಿಲ್ಲ ಇವರು. ಅದರಿಂದ ನಾವಿಲ್ಲಿ ಒಳ್ಳೆ ಜಾಗ, ನಾಳೆ ದಿನ ಹೇಳೋದಲ್ಲ, ಸೈಟಾಗಿ ಕೂಡ ನಾವು ಇಲ್ಲಿ ಮಾಡಿದ್ರು ನಮಗೆ ದುಡ್ಡಂತೂ ಇದೆ. ಮುಂದಕ್ಕಂತೂ ನಾವು ಲ್ಯಾಂಡ್ಗಳನ್ನ ಪರ್ಚೇಸ್ ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಯಾಕೆಂದರೆ ದಿನೇ ದಿನೇ ಬೆಲೆಗಳು ಕೂಡ ಜಾಸ್ತಿ ಆಯ್ತಾ ಇದ್ದಾವೆ. ನಾವು ಈಗಲೇ ಇದನ್ನು ತೊಗೊಂಡ್ರೆ ತುಂಬ ಅನುಕೂಲ ಇರುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು.